ಸಂಸದ ಪ್ರತಾಪ್ ಸಿಂಹಗೆ ಹೆಚ್ಚಾಯಿತು ಟಿಕೆಟ್ನ ಟೆನ್ಷನ್. ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈತಪ್ಪುವಂತ ಭೀತಿ ಎದುರಾಗಿದೆ. ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪೋಕೆ ಹಾಗಿದ್ರೆ ಕಾರಣವಾದ್ರೂ ಏನು? ಇದು ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಳ್ಳೆ ಸಂಸದರಂತ ಕರೆಸ್ಕೊಳ್ತಾ ಇದ್ರು, ಯಾವುದೇ ವಿಚಾರ ಆದ್ರೂ ಮಾತಾಡ್ತಾ ಇದ್ರು, ಒಂದು ವರ್ಚಸ್ಸಿದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಟಿಕೆಟ್ ಇಲ್ಲ ಅನ್ನುವಂತ ಗೊಂದಲ ಇದೆಯಲ್ಲ, ಯಾಕೆ ಅನ್ನೋದು. ಟಿಕೆಟ್ ಕೈತಪ್ಪೋಕೆ ಪ್ರತಾಪ್ ಸಿಂಹ ಅವರ ಮಾತೆ ಮುಳುವಾಯ್ತಾ ಅನ್ನೋದು ಪ್ರಶ್ನೆ. ಎಲ್ಲ ಅಭಿವೃದ್ಧಿ ಮಾಡಿದ್ದು ನಾನೇ ಅಂತ ಪದೇ ಪದೇ ಹೇಳಿಕೆಯನ್ನ ನೀಡ್ತಾ ಇದ್ರು. ಯಾರಿಗೂ ಸಲಾಂ ಹೊಡಿಯಲ್ಲ, ಬಕೆಟ್ ಹಿಡಿಯಲ್ಲ ಅಂತ ಸಂಸದ ಹೇಳ್ತಾ ಇದ್ರು. ನಾನು ಕೆಲಸಗಾರ ಅಂತ ಹೇಳುವ ಭರದಲ್ಲಿ ಉಳಿದವರನ್ನ ಕಡೆಗಣನೆ ಮಾಡ್ತಾ ಇದ್ರು. ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರೋದು ಕೂಡ ಇಲ್ಲಿ ಮುಳುವಾಯ್ತಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಸ್ಥಳೀಯ ಮಟ್ಟದ ನಾಯಕರುಗಳಿಗೂ ಮತ್ತು ಪ್ರತಾಪ್ ಸಿಂಹ ಅವರಿಗೂ ಅಷ್ಟಕ್ಕಷ್ಟೇ ಇತ್ತು. ರಾಮದಾಸ್ ಸೇರಿದಂತೆ ಅನೇಕ ನಾಯಕರುಗಳ ನಡುವೆ ಇವರಿಗೂ ಭಿನ್ನಾಭಿಪ್ರಾಯ ಇತ್ತು. ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ನೇರ ಮಾತುಕತೆ ಆಗಿದ್ದು ಕೂಡ ಇದೆ. ಬೇರೆಯವರನ್ನ ಸೈಡ್ ಲೈನ್ ಮಾಡೋದಕ್ಕೆ ಹೋಗಿ ತಾನು ಶೈನ್ ಆಗೋದಕ್ಕೆ ಹೋಗಿ ಈಗ ಟಿಕೆಟ್ ಅನ್ನ ಕಳೆದುಕೊಳ್ಳುವಂತ ಭೀತಿಯಲ್ಲಿ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹಾಗಿದ್ರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋಕೆ ಕಾರಣಗಳಿಗೇನು, ಏನೆಲ್ಲ ಚರ್ಚೆ ಆಗ್ತಿದೆ ಅಂತ ನಾವು ನೋಡೋದಾದ್ರೆ, ರಾಜಸ್ಥಾನದಿಂದ ಯದುವೀರ್ಗೆ ಟಿಕೆಟ್ ಕೊಡಿ ಎಂಬ ಒತ್ತಡ ಪತ್ನಿ ತ್ರಿಷಿಕಾ ಅವರ ಕುಟುಂಬದಿಂದ ಬಹಳಷ್ಟು ಇದೆ. ರಾಜಕೀಯ ಪ್ರವೇಶಕ್ಕೆ ಒತ್ತಡವನ್ನ ಹೇರಲಾಗ್ತಾ ಇದೆ. ತ್ರಿಷಿಕಾ ಅವರ ತಂದೆ ಹರ್ಷವರ್ಧನ್ ಸಿಂಗ್ ರಾಜ್ಯಸಭಾ ಸದಸ್ಯ. ಹರ್ಷವರ್ಧನ್ ಸಿಂಗ್ ರಾಜಸ್ಥಾನದ ಪ್ರಮುಖ ರಾಜಕಾರಣಿ ಕೂಡ ಹೌದು. ಹರ್ಷವರ್ಧನ್ ಹೈಕಮಾಂಡ್ಗೆ ಒತ್ತಡ ತಂದಿದ್ದಾರೆ ಅನ್ನುವಂಥ ಚರ್ಚೆ ಇದೆ. ಅಳಿಯನಿಗೆ ರಾಜಕೀಯ ಭವಿಷ್ಯ ಕಲ್ಪಿಸಿಕೊಡೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 2016, 19, 23ರಲ್ಲೂ ಕೂಡ ಯದುವೀರ್ ಸ್ಪರ್ಧೆ ಬಗ್ಗೆ ಚರ್ಚೆ ಆಗಿತ್ತು. ಕೇಂದ್ರದ ನಾಯಕರ ಮೂಲಕ ಮನವೊಲಿಕೆಗೆ ಯತ್ನ ನಡೆದಿತ್ತು. ಅಮಿತ್ ಶಾ ಅವರ ಜೊತೆ ನೇರವಾಗಿ ಬೇಡಿಕೆಯನ್ನ ಇಟ್ಟಿರುವುದು ಪ್ರತಾಪ್ ಸಿಂಹ ಅವರ ಮಾತೆ ಅವರಿಗೆ ಮುಳುವಾಗಿರೋದು. ಈ ಎಲ್ಲವೂ ಸೇರಿಕೊಂಡು ಪ್ರತಾಪ್ ಸಿಂಹ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಯಾರಿಗೂ ನಾನು ಸಲಾಂ ಹೊಡಿಯಲ್ಲ ಅಂತ ಹೇಳ್ತಾ ಇದ್ರು ಪ್ರತಾಪ್ ಸಿಂಹ ಅವರು, ಬಕೆಟ್ ಹಿಡಿಯಲ್ಲ ಅಂತ ಹೇಳ್ತಾ ಇದ್ರು. ಹಾಗೇನೆ ಮಾಜಿ ಸಚಿವ ವಿ ಸೋಮಣ್ಣ ವಿರೋಧಿ ಬಣದ ಷಡ್ಯಂತ್ರ ಕೂಡ ಇದೆ. ಮೈಸೂರಲ್ಲಿ ಸೋಮಣ್ಣ ಅವರ ಹಿಡಿತ ತಪ್ಪಿಸೋಕೆ ಯತ್ನವನ್ನ ಮಾಡಲಾಗಿತ್ತು. ಪ್ರತಾಪ್ ಸಿಂಹ ಸೋಮಣ್ಣ ಅವರ ಪರಮಾತ್ಮರು ಹಾಗೂ ಶಿಷ್ಯ ಕೂಡ. ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ಪರ ಓಡಾಡಿದ್ರು ಪ್ರತಾಪ್ ಸಿಂಹ ಅವರು. ಆದರೆ ಕೆಲವೊಂದಷ್ಟು ಗೊಂದಲಗಳಿತ್ತು, ಕೆಲವೊಂದಷ್ಟು ಅಸಮಾಧಾನಗಳಿಗಿತ್ತು. ಇದೆಲ್ಲ ಕಾರಣದಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಇದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೋ ಸಿಗಲ್ವಾ ಅನ್ನುವಂಥ ಕನ್ಫ್ಯೂಷನ್ಸ್ ಪ್ರತಾಪ್ ಸಿಂಹ ಅವರ ಜೊತೆಗೆ ಕಾರ್ಯಕರ್ತರಿಗೂ ಕೂಡ ಇದೆ. ಬಟ್ ಯಾಕೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಬಹುದು, ಈ ಥರದೊಂದು ಚರ್ಚೆ ಯಾಕೆ ಬಂತು ಅನ್ನೋದು ತುಂಬಾ ಜನಕ್ಕಿರುವಂಥ ಗೊಂದಲ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನೆಲ್ಲ ಉತ್ತರಗಳು ಸಿಕ್ಕಿದೆ ಅಂತ. ಹೌದು ರೀತಿ, ಈಗ ಮುಖ್ಯವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ ವಿಚಾರ ಏನಿದೆ, ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು, ಜೊತೆಗೆ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರತಕ್ಕಂಥ ಒಂದು ವಿಚಾರ ಆಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಒಂದು ಭೀತಿ ಎದುರಾಗಿರ್ತಕ್ಕಂಥದ್ದು. ಒಂದು ಕಡೆ ಇದಾದ್ರೆ ಮತ್ತೊಂದು ಕಡೆ ಟಿಕೆಟ್ ತಪ್ಪುವಂತಹ ವಾತಾವರಣ ಈಗಾಗಲೇ ನಿರ್ಮಾಣವಾಗಿದೆ. ಹೀಗಾಗಿ ಟಿಕೆಟ್ ಫೈಟ್ ಯಾವ ರೀತಿ ಇದೆ ಅಂದ್ರೆ, ಹಾಲಿ ಸಂಸದರಿಗೆ ಸತತ 2 ಬಾರಿ ಗೆದ್ದಿರ್ತಕ್ಕಂಥ ಸಂಸದರಿಗೆ ಯಾಕೆ ಟಿಕೆಟ್ ಕೈ ತಪ್ಪುತ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಒಂದು ಮಾತುಗಳಿರ್ತವೆ. ಅಂದ್ರೆ ಅವರಿಗೆ ಮಾತೆ ಮುತ್ತು ಮಾತೆ ಮಿತ್ತು ಅನ್ನುವಂತಹ ಒಂದು ಗಾದೆ ಮಾತೇನಿದೆ, ಅದೇ ರೀತಿಯಲ್ಲಿ ಅವರ ಮಾತುಗಳೇ ಹೆಚ್ಚಿನದಾಗಿ ಅವರಿಗೆ ಹೊಡೆತವನ್ನು ಉಂಟು ಮಾಡಿದ್ವಾ ಅನ್ನೋದು ಮುಖ್ಯವಾದಂತಹ ಒಂದು ಅಂಶಗಳು. ಯಾಕೆಂತ ಹೇಳಿದ್ರೆ ಮಾಧ್ಯಮಗಳ ಮುಂದೆ ಅವರು ಕೊಡ್ತಿದ್ದಂತಹ ಹೇಳಿಕೆಗಳಿರ್ಬೋದು, ಜೊತೆಗೆ ಅವರ ಪಕ್ಷದಲ್ಲಿ ಕೆಲ ನಾಯಕರ ವಿರುದ್ಧ ಅವರು ಅಸಮಾಧಾನಗಳನ್ನು ವ್ಯಕ್ತಪಡಿಸುತ್ತಿದ್ದಿರ್ಬೋದು, ಇದೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ ರಾಜಸ್ಥಾನದಿಂದ ಯದುವೀರ್ ಒಡೆಯರ್ ಏನಿದ್ದಾರೆ, ಅಂದ್ರೆ ಮೈಸೂರಿನ ರಾಜವಂಶಸ್ಥರಾಗಿರುವಂತಹ ಯದುವೀರ್ ಒಡೆಯರ್ ಅವರ ಸಂಬಂಧಿಗಳೇನಿದ್ದಾರೆ, ಅವರು ಟಿಕೆಟ್ ಕೊಡಿಸುವಂತಹ ಒಂದು ಒತ್ತಡವನ್ನು ತರ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಒತ್ತಡವನ್ನು ತಂದಂತಹ ಸಂದರ್ಭದಲ್ಲಿ ಯದುವೀರ್ ಅವರು ಪಕ್ಷಕ್ಕೆ ಬರ್ತಾರೆ, ಅವರನ್ನ ಅಭ್ಯರ್ಥಿಯನ್ನ ಮಾಡಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಏನಿದೆ. ಇದರಿಂದಾಗಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತಹ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಾಜಿ ಸಚಿವ ವಿ ಸೋಮಣ್ಣ ಅವರ ವಿರೋಧಿ ಬಣದ ಷಡ್ಯಂತ್ರ ಅಂತ ಅನ್ನೋ ಮಾತುಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂತ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರ ಜೊತೆಗೆ ಹೆಚ್ಚಿನದಾಗಿ ಗುರುತಿಸಿಕೊಂಡಂತಿರಬಹುದು. ಜೊತೆಗೆ ಅಲ್ಲಿ ಮುಖ್ಯವಾಗಿ ಬೇರೆ ಕ್ಷೇತ್ರಗಳನ್ನ ಗಮನದಲ್ಲಿ ತೆಗೆದುಕೊಳ್ಳದೆ ವಿ ಸೋಮಣ್ಣ ಅವರು ಮಾತ್ರ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಂಡಂತದ್ದು, ಬಾಕಿ ಕ್ಷೇತ್ರಗಳಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಳ್ಳದೆ ಅಲ್ಲಿ ಪಕ್ಷಕ್ಕೆ ಹಿನ್ನಡೆ ಆದಂತಹ ಒಂದು ವಿಚಾರ ಇರಬಹುದು. ಇದು ಪ್ರಮುಖವಾದಂತಹ ಒಂದು ಅಂಶ ಆಗಿರ್ತಕ್ಕಂಥದ್ದು. ಜೊತೆಗೆ ಪ್ರತಾಪ್ ಸಿಂಹ ಅವರ ಮಾತೆ ಅವರಿಗೆ
ಕೊಡುವಾಗಿರ್ತಕ್ಕಂಥದ್ದು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಮೈಸೂರು ಭಾಗದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ವಿಚಾರಗಳಿದ್ದಾವೆ. ಇದರಲ್ಲಿ ಎಲ್ಲವನ್ನೂ ಕೂಡ ನಾನೇ ಮಾಡಿದ್ದು ಅನ್ನೋ ಒಂದು ಹೇಳಿಕೆಗಳಿರ್ಬಹುದು. ಜೊತೆಗೆ ಯಾವುದೇ ನಾಯಕರು ನನಗೆ ಸಮರಲ್ಲ, ಜೊತೆಗೆ ನನಗೆ ನಮ್ಮ ಪಕ್ಷದಲ್ಲೇ ಇರತಕ್ಕಂಥವ್ರನ್ನು ಕೂಡ ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅನ್ನೋ ಒಂದು ಹೇಳಿಕೆಗಳು, ಈ ತರದ ಒಂದು ಹೇಳಿಕೆಗಳು ಇರ್ತಕ್ಕಂಥದ್ದು ಮೈಸೂರು ಬೆಂಗಳೂರು ಹೈವೇ ವಿಚಾರದಲ್ಲಿ ಅವರು ಪದೇ ಪದೇ ಕೊಟ್ಟಂತಹ ಹೇಳಿಕೆಗಳಿರ್ಬಹುದು. ಇದೆಲ್ಲವೂ ಕೂಡ ಹಿಂದೆ ಇದ್ದಂತಹ ಯಾವುದೇ ಬಿಜೆಪಿಯ ನಾಯಕರುಗಳಿರ್ಬಹುದು, ಇವರಾರು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ, ಮಾಡಿರ್ತಕ್ಕಂಥದ್ದು ನಾನೇ ಅನ್ನೋ ಒಂದು ಮಾತುಗಳನ್ನು ಹೇಳಿದಂಥದ್ದು ಹೆಚ್ಚಿನದಾಗಿ ಪಕ್ಷದಲ್ಲಿ ಈ ತರದ ಒಂದು ಅಸಮಾಧಾನವನ್ನು ಉಂಟು ಮಾಡಲಿಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿಯ ಸ್ಥಳೀಯ ನಾಯಕರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಫೇಲ್ಯೂರ್ ಆಗಿದ್ದಾರೆ ಅನ್ನೋದು ಪ್ರಮುಖವಾದಂತಹ ಒಂದು ಅಂಶ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಏನು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಒಂದು ವಾತಾವರಣ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಬೆಂಬಲಿಗರಿರ್ಬೋದು, ಅಭಿಮಾನಿಗಳಿರ್ಬೋದು, ಪಕ್ಷದ ಕಾರ್ಯಕರ್ತರುಗಳಿರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿ ಒತ್ತಡವನ್ನ ಹಾಕ್ತಕ್ಕಂಥದ್ದು, ಟಿಕೆಟ್ ಕೊಡ್ಲೇಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಹಿರಿಯ ನಾಯಕರುಗಳಿಗೆ ಒತ್ತಾಯವನ್ನ ಮಾಡ್ತಕ್ಕಂಥದ್ದು ಇರ್ಬೋದು. ಯಾವುದನ್ನು ಕೂಡ ಮಾಡ್ತಾ ಇರತಕ್ಕಂತ ಒಂದು ವಾತಾವರಣ ಈಗ ನಿರ್ಮಾಣವಾಗಿಲ್ಲ. ಹೀಗಾಗಿಯೇ ಪಕ್ಷದ ಅಂದ್ರೆ ಮೈಸೂರು ಭಾಗದಲ್ಲಿ ಸ್ಥಳೀಯ ನಾಯಕರೇನಿದ್ದಾರೆ ಇವ್ರ್ಯಾರೂ ಕೂಡ ಪ್ರತಾಪ್ ಸಿಂಹ ಅವರ ಬೆಂಬಲಕ್ಕೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಮಾಜಿ ಶಾಸಕರುಗಳಿರ್ಬೋದು, ಹಾಲಿ ಶಾಸಕರುಗಳಿರ್ಬೋದು, ಜೊತೆಗೆ ಬಿಜೆಪಿಯ ಮುಖಂಡರುಗಳಿರ್ಬೋದು, ಇವರಾರೂ ಕೂಡ ಪ್ರತಾಪ್ ಸಿಂಹ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂತ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಮುಖ್ಯವಾಗಿ ಯದುವೀರ್ ಅವರ ಪತ್ನಿ ತ್ರಿಷಿಕಾ ಅವರ ಕುಟುಂಬದವರು ಏನಿದ್ದಾರೆ ಅಂದ್ರೆ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಕುಟುಂಬದವರು ಏನಿದ್ದಾರೆ, ಅದರಲ್ಲಿ ತ್ರಿಷಿಕಾ ಅವರ ತಂದೆ ಹರ್ಷವರ್ಧನ್ ಸಿಂಗ್ ಅವರು ಇರಬಹುದು, ಇವರು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥದ್ದಿರಬಹುದು, ಇವರ ಒಂದು ಕಡೆಯಿಂದಾಗಿ ಯದುವೀರ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವರು ಹರ್ಷವರ್ಧನ್ ಅವರು ಕೇಂದ್ರದ ನಾಯಕರಿಗೆ ಹೈಕಮಾಂಡ್ಗೆ ಒತ್ತಡವನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಹೆಚ್ಚಿನದಾಗಿರ್ತಕ್ಕಂಥದ್ದು. ಜೊತೆಗೆ 2016, 2019, 2023ರಲ್ಲೂ ಕೂಡ ಯದುವೀರ್ ಅವರನ್ನ ಪಕ್ಷಕ್ಕೆ ಕರೆತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿದ್ವು. ಜೊತೆಗೆ ಬಿಜೆಪಿಯ ನಾಯಕರುಗಳು ಕೂಡ ಅವರನ್ನ ಭೇಟಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿ, ಹೀಗಾಗಿಯೇ ಹೆಚ್ಚಿನದಾಗಿ ಯದುವೀರ್ ಅವರಿಗೆ ಈಗ ಟಿಕೆಟ್ ಸಿಗುವಂತಹ ಎಲ್ಲಾ ರೀತಿಯಾದಂತಹ ಚರ್ಚೆಗಳು ಕೂಡ ಆಗಿದ್ದಾವೆ. ಅದರದ ಒಂದು ಪ್ರಯತ್ನ ಕೂಡ ಈಗಾಗಲೇ ಆಗೋದ್ರ ಜೊತೆಗೆ ಅದು ಫಲ ಕೊಡುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಏನು ಅಮಿತ್ ಶಾ ಅವರ ಜೊತೆಗೆ ನೇರವಾಗಿ ಬೇಡಿಕೆ ಇರ್ತಕ್ಕಂಥ ಒಂದು ಕೆಲಸವನ್ನು ಹರ್ಷವರ್ಧನ್ ಅವರು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸ್ಥಳೀಯ ನಾಯಕರ ಜೊತೆ ವಿಶ್ವಾಸವನ್ನು ಕೂಡ ಇಟ್ಕೊಳ್ಳದೆ, ಕಾರ್ಯಕರ್ತರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು. ಜೊತೆಗೆ ಕೇವಲ ಮೋದಿಯ ಹೆಸರಿನಿಂದ ಗೆಲ್ತಾ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡುವ ಬದಲು ಹೊಸಬರಿಗೆ ಅವಕಾಶವನ್ನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಇಲ್ಲಿನ ಒಂದಷ್ಟು ಅಭಿಪ್ರಾಯಗಳು ಕೂಡ ಹೋಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಹೆಚ್ಚಿನದಾಗಿರ್ತಕ್ಕಂಥದ್ದು. ಜೊತೆಗೆ ಮೈಸೂರಲ್ಲಿ ಮಾಜಿ ಸಚಿವ ಸೋಮಣ್ಣ ಅವರ ಹಿಡಿತವನ್ನ ತಪ್ಪಿಸ್ಲಿಕ್ಕೆ ಅಂದ್ರೆ ಪ್ರತಾಪ್ ಸಿಂಹ ವಿ ಸೋಮಣ್ಣ ಅವರ ಶಿಷ್ಯ ಅಂತ ಅನ್ನೋ ರೀತಿಯಲ್ಲೇ ಗುರುತಿಸಿಕೊಂಡಿದ್ರು. ಮೈಸೂರು ಭಾಗದಲ್ಲಿ ಸೋಮಣ್ಣ ಅವರಿಗೆ ಹೆಚ್ಚಿನದಾಗಿ ಪ್ರಭಾವ ಕೂಡ ಇರ್ತಕ್ಕಂಥದ್ದು. ಈ ತರದ ಒಂದು ಮಾತುಕತೆಗಳು ಏನಿದ್ದಾವೆ, ಇದೆಲ್ಲದರ ಒಂದು ಹಿನ್ನೆಲೆಯಲ್ಲಿ ಈ ಪ್ರತಾಪ್ ಸಿಂಹ ಅವರು ಸೋಮಣ್ಣ ಅವರ ಪರಮಾಪ್ತರಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಅವರ ಹಿಡಿತವನ್ನ ತಪ್ಪಿಸಕ್ಕೂ ಕೂಡ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಮಾತುಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಜಿಲ್ಲೆಯಲ್ಲಿ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಏನಿದ್ದಾರೆ, ಇವರ ಹಿಡಿತ ತಪ್ಪಿಸಲಿಕ್ಕೆ ಪ್ರಯತ್ನಗಳು ಕೂಡ ಪ್ರತಾಪ್ ಸಿಂಹ ಅವರು ಮಾಡಿದ್ರು ಅನ್ನೋ ಒಂದು ಮಾತುಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಹಾಕುವ ಮುಖಾಂತರ ಬಿಜೆಪಿಯ ವರ್ಚಸ್ಸಿನಿಂದ ಮೋದಿ ಅವರ ಫೇಸ್ನಿಂದ ಗೆಲ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ಕೊಡುವ ಬದಲು ಹೊಸಬರಿಗೆ ಮಣೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆ ಮೂಲಕ ಪಕ್ಷದಲ್ಲಿ ಮತ್ತಷ್ಟು ಸಂಘಟನೆ